ಇತ್ತೀಚಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಕೊಲೆ, ಸುಲಿಗೆ, ದರೋಡೆ ಮತ್ತು ಕಳ್ಳತನದಂತಹ ಅಹಿತಕರ ಘಟನೆಗಳು ಹೆಚ್ಚುತ್ತಿದ್ದು ಸಾರ್ವಜನಿಕರು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ. ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಬಲಪಡಿಸಲು ಡಿವೈಎಸ್ಪಿ ಕಚೇರಿಯನ್ನ ಆನೇಕಲ್ ಪಟ್ಟಣಕ್ಕೆ ಸ್ಥಳಾಂತರಿಸಿಗೊಳಿಸಬೇಕೆಂದು ಖ್ಯಾತ ವಕೀಲರು ಹಾಗೂ ಹೋರಾಟಗಾರರು ಸರ್ಕಾರಕ್ಕೆ ಬಲವಾದ ಒತ್ತಾಯ ಮಾಡಿದ್ದಾರೆ. ಪ್ರಸ್ತುತ ಡಿವೈಎಸ್ಪಿ ಕಚೇರಿಯು ಹೆಬ್ಬಗೋಡಿ ಪೊಲೀಸ್ ಠಾಣಾ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಹೆಬ್ಬಗೋಡಿ ಈಗ ಬೆಂಗಳೂರು ನಗರ ಪೊಲೀಸ್ ವ್ಯಾಪ್ತಿಗೆ ಸೇರ್ಪಡೆಗೊಂಡಿದೆ. ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ, ಜಿಗಣಿ, ಆನೇಕಲ್, ಸೂರ್ಯ ಸಿಟಿ, ಚಂದಾಪುರ, ಅತ್ತಿಬೆಲೆ ಮತ್ತು ಸರ್ಜಾಪುರ ಪೊಲೀಸ್ ಠಾಣೆಗಳು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಗೆ ಬರುತ್ತವೆ. ಈ ಗೊಂದಲದ ನಡುವೆ ಆನೇಕಲ್ ಪಟ್ಟಣವು ತಾಲೂಕಿನ ಕೇಂದ್ರ ಬಿಂದುವಾಗಿರುವುದರಿಂದ ಡಿವೈಎಸ್ಪಿ ಕಚೇರಿಯನ್ನ ಇಲ್ಲಿಗೆ ಸ್ಥಳಾಂತರಿಸಿದ್ರೆ ಮಾತ್ರ ಸೂಕ್ತ ನಿಯಂತ್ರಣ ಸಾಧ್ಯ ಎಂದು ವಕೀಲ ಪುರುಷೋತ್ತಮ್, ಶಶಿ ಜನಾರ್ದನ್ ಹಾಗೂ ಹೋರಾಟಗಾರ ಶಿವಕುಮಾರ್ ತಿಳಿಸಿದ್ದಾರೆ. ಆನೇಕಲ್ ಪಟ್ಟಣವು ತಮಿಳುನಾಡು ಗಡಿಗೆ ಹೊಂದಿಕೊಂಡಿದೆ. ಯಾವುದೇ ಅಪರಾಧ ಕೃತ್ಯಗಳು ನಡೆದರೆ ದುಷ್ಕರ್ಮಿಗಳು ಸುಲಭವಾಗಿ ತಮಿಳುನಾಡು ಕಡೆಗೆ ಪಲಾಯನ ಮಾಡುತ್ತಿದ್ದಾರೆ. ಆನೇಕಲ್ ಪಟ್ಟಣದಲ್ಲಿ ಡಿವೈಎಸ್ಪಿ ಕಚೇರಿ ಇದ್ರೆ ಪೊಲೀಸ್ ಪಡೆಗಳಿಗೆ ತಕ್ಷಣವೇ ಕಾರ್ಯಪ್ರವೃತ್ತರಾಗಲು ಮತ್ತು ಸುವ್ಯವಸ್ಥೆ ಕಾಪಾಡಲು ಸಹಕಾರಿಯಾಗುತ್ತದೆ. ಸರ್ಕಾರದ ಎಲ್ಲಾ ಪ್ರಮುಖ ಕಚೇರಿಗಳು ಆನೇಕಲ್ನಲ್ಲೇ ಇರುವುದರಿಂದ ಡಿವೈಎಸ್ಪಿ ಕಚೇರಿಯು ಇಲ್ಲೇ ಇರುವುದು ಅತ್ಯಗತ್ಯ ಎಂದು ಅವರು ವಾದಿಸಿದ್ದಾರೆ. ಏನು ಬೆಂಗಳೂರು ನಗರ ಪ್ರದೇಶದಲ್ಲಿ ಏನು ಪೊಲೀಸ್ ಸ್ಟೇಷನ್ಗಳನ್ನು ವಿಸ್ತರಣೆ ಮಾಡೋದ್ರಲ್ಲಿ ಹೆಬ್ಬಗೋಡಿ ಪೊಲೀಸ್ ಠಾಣೆನ ಬೆಂಗಳೂರು ನಗರಕ್ಕೆ ಸೇರಿಸ್ಕೊಂಡಿದ್ದಾರೆ. ಈಗ ಆನೇಕಲ್ ಭಾಗಕ್ಕೆ ಡಿವೈಎಸ್ಪಿ ಹೆಬ್ಬಗೋಡಿನಲ್ಲಿ ಇತ್ತು. ಈಗ ಅದನ್ನು ಬೇರೆ ಕಡೆ ಕೊಡಬೇಕಾಗುತ್ತೆ. ಆ ಕೊಡಬೇಕಾಗಿರೋದನ್ನು ಆನೇಕಲ್ ಟೌನ್ಗೆ ಕೊಟ್ಟರೆ, ಟೌನ್ಗೆ ಶಿಫ್ಟ್ ಆಗುತ್ತೆ ಭಾಳ ಸೂಕ್ತ. ಯಾಕೆ ಅಂತಂದರೆ ಆನೇಕಲ್ಲಲ್ಲಿ ಪ್ರತಿ ಒಂದಿನಕ್ಕೆ 2 ದಿನಕ್ಕೆ ಒಂದು ಕೊಲೆ, ಒಂದು ಸುಲಿಗೆ ಅಥವಾ ಇನ್ಯಾವುದೋ ಅತ್ಯಾಚಾರಗಳು, ಇನ್ನೊಂದು ಮನೆ ಕಳ್ತನ ಅಥವಾ ಇನ್ಯಾವುದೋ ಗಾಡಿ ಕಳ್ತನಗಳು ನಡೀತಾನೆ ಇದ್ದಾವೆ. ಆದ್ದರಿಂದ ಒಬ್ಬ ಡಿವೈಎಸ್ಪಿ ಆಫೀಸು ಒಂದು ಟೌನ್ ಹೆಡ್ ಕ್ವಾರ್ಟರಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ಆಫೀಸ್ಗಳೆಲ್ಲ ಇರುತ್ತೆ. ಮತ್ತು ಇತ್ತೀಚೆಗೆ ಇಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ, ರೋಡ್ ರಾಬರಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ನೀವು ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಮರ್ಡರ್ಗಳ ಬಗ್ಗೆ ನೀವು ನ್ಯೂಸ್ ಚಾನೆಲ್ಗಳಲ್ಲಿ ಫಸ್ಟ್ ನೋಡೋದಾದರೆ ಆನೇಕಲ್ಲೇ ಅತಿ ಹೆಚ್ಚು. ಮೊನ್ನೆ ನೀವೇ ಮಾಧ್ಯಮದವ್ರು ಮಾಡ್ತಾ ಇದ್ದಾರೆ, ಆನೇಕಲ್ ಒಂದು ಕ್ರೈಮ್ ಏರಿಯಾ ಅಂತ ಮಾಡಿಬಿಟ್ಟಿದ್ದಾರೆ. ಕ್ರೈಮ್ ಏರಿಯಾಗೆ ತಡೆ ಹಾಕ್ಬೇಕಂತಂದಾಗ ಇಲ್ಲಿ ಒಂದು ಡಿವೈಎಸ್ಪಿ ಬರ್ತಾರೆ ಅಂತಂದಾಗ ಜನರಿಗೊಂದು ನಂಬಿಕೆ ಬರುತ್ತೆ. ಏನಂತಂದರೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಪೊಲೀಸ್ ಸ್ಟೇಷನ್, ಇಲ್ಲಿ ಪೊಲೀಸರು ಎಕ್ಸ್ಟ್ರಾ ಆಗ್ತಾರೆ. ಒಂದು ಡಿವೈಎಸ್ಪಿ ಆಫೀಸ್ ಬಂದಾಗ ಅಲ್ಲಿ ಅದಕ್ಕೇನು ಬೇಕಾಗುತ್ತೋ ಆಫೀಸ್ಗೆ ಸವಲತ್ತುಗಳು ಏನಿದ್ದಾವೋ ಪ್ಲಸ್ ಪೊಲೀಸರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಸೊ ಹಂಗಾಗಿ ಡಿವೈಎಸ್ಪಿ ಆಫೀಸು ಆನೇಕಲ್ ಟೌನಲ್ಲಿ ಬರೋದು ಭಾಳ ಸೂಕ್ತ. ಹಂಗಾಗಿ ಇಲ್ಲಿ ತುಂಬ 30-36 ಡಿಪಾರ್ಟ್ಮೆಂಟ್ಗಳು ಮತ್ತು ಟೌನಲ್ಲೇ ಎಲ್ಲ ಹೆಡ್ ಕ್ವಾರ್ಟರ್ಸ್ ಇರೋದ್ರಿಂದ ಜನಸಂಖ್ಯೆ ಕೂಡ ಟೌನಲ್ಲೇ ಜಾಸ್ತಿ ಇರೋದ್ರಿಂದ ಹೆಬ್ಬಗೋಡಿ ಬಿಟ್ಟರೆ ಹೆಚ್ಚಿರೋದು ಆನೇಕಲ್. ಈಗ ಹೆಬ್ಬಗೋಡಿ ಸಿಟಿಗೆ ಹೋಗ್ಬಿಟ್ರೆ ಇನ್ನು ಉಳ್ಕೊಂಡಿರೋದು ಆನೇಕಲ್ ಟೌನು. ಸೊ ಹಂಗಾಗಿ ಟೌನಲ್ಲೇ ಬರೋದು ಸೂಕ್ತ ಅನ್ನೋದು ನನ್ನ ಒತ್ತಾಯ. ಭಾಳ ಮುಖ್ಯವಾಗಿ ಇದು ಆನೇಕಲ್ ತಾಲೂಕು ಗಡಿ ಭಾಗ, ಗಡಿ ಏರಿಯಾ. ಇಲ್ಲಿ ಅತ್ತಿಬೆಲೆ ಗಡಿ ಏರಿಯಾ ಇದೆ, ಇಲ್ಲಿ ಸೋಲೂರು ಹತ್ರ ಗಡಿ ಏರಿಯಾ ಇದೆ, ಮತ್ತು ಇಲ್ಲಿ ಏನು ಒಣಕನಹಳ್ಳಿಯಿಂದ ಈ ಭಾಗದಲ್ಲಿ ಗಡಿ ಭಾಗ. ಯಾವ ಗಡಿ ಸರ್? ತಮಿಳುನಾಡು ಗಡಿ ಭಾಗ ಇರೋದ್ರಿಂದ ಇಲ್ಲಿ ಏನಾದರೂ ರಾಬರಿ ಮಾಡಿ, ಕಳ್ತನ ಮಾಡಿ, ಗಾಡಿಗಳು ಎತ್ಕೊಂಡು ಹೋಗಿ ಕೃಷ್ಣಗಿರಿಗೆ ಸೇಲ್ ಮಾಡುವಂಥದ್ದು, ಕಳ್ತನ ಮಾಡಿ ತಮಿಳುನಾಡಿಗೆ ಹೋಗ್ಬಿಡುವಂಥದ್ದು ಭಾಳ ನಡೀತಾ ಇದ್ದಾವೆ. ಪೊಲೀಸರು ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಏನಾದರೂ ಅವ್ರನ್ನ ಎನ್ಕ್ವೈರಿ ಮಾಡಬೇಕಂದಾಗ ಭಾಳ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ ಡಿವೈಎಸ್ಪಿ ಆಫೀಸ್ ಬಂದರೆ ಇಲ್ಲಿ ಸೌಕರ್ಯಗಳು ಜಾಸ್ತಿ ಆಗುತ್ತೆ, ಪೊಲೀಸರು ಜಾಸ್ತಿ ಆಗ್ತಾರೆ, ಆಮೇಲೆ ರಕ್ಷಣೆ ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ಏನು ಕ್ಯಾಮ್ರಾಗಳಿಂದ ಹಿಡ್ಕೊಂಡು ಸಾರ್ವಜನಿಕವಾಗಿ ಒಂದು ನಂಬಿಕೆ ಬರುತ್ತೆ. ಏನಂತಂದರೆ ಪೊಲೀಸರು ಜಾಸ್ತಿ ಇದ್ದಾರೆ, ನಮ್ಮ ರಕ್ಷಣೆ ಮಾಡ್ತಾರೆ ಅನ್ನೋದು ನಂಬಿಕೆ ಬರುತ್ತೆ. ಸೊ ಹಂಗಾಗಿ ಡಿವೈಎಸ್ಪಿ ಆಫೀಸು ಆನೇಕಲ್ಗೆ ಬರೋದೇ ಸೂಕ್ತ ಅನ್ನೋದು ನನ್ನ ಒತ್ತಾಯ.
ಮೊದಲು ಆನೇಕಲ್ಲಲ್ಲಿ ಕೊಲೆ ಮತ್ತೆ ಮರ್ಡರ್ಸ್ ಅಷ್ಟು ಇರ್ಲಿಲ್ಲ. ಬಟ್ ಇತ್ತೀಚೆಗೆ ಜಾಸ್ತಿ ಆಗಿರೋದ್ರಿಂದ ಡಿವೈಎಸ್ಎ ಆಫೀಸನ್ನ ಆನೇಕಲ್ಗೆ ಕೊಡೋದು ಉತ್ತಮ ಅಂತ ನನಗನ್ಸುತ್ತೆ. ಇದು ನನ್ನ ಒತ್ತಾಯ ಕೂಡ. ಯಾಕಂದ್ರೆ ಇವಾಗ ನಮ್ದು ಮೊದಲು ರೂರಲ್ ಆಗಿತ್ತು. ಸೊ ಇವಾಗ ಜಾಸ್ತಿ ಕೊಲೆಗಳು ಆಗ್ತಿರೋದ್ರಿಂದ ನನ್ನಂತ ಹೆಣ್ಮಕ್ಳು, ನಂತರ ಹೆಣ್ಮಕ್ಳು ತುಂಬಾ ಭಯಭೀತರಾಗಿದ್ದಾರೆ. ಸೊ ಬರುವಂತ ಕ್ಲೈಂಟ್ಸ್ ಆಗಿರ್ಬೋದು ಅಥವಾ ನನ್ಗಿಂತ ಅಂದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರ ಬಾಯಿಗಳಲ್ಲೂ ಕೂಡ ಕೊಲೆ ಮತ್ತೆ ಅತ್ಯಾಚಾರ ಅದಕ್ಕೂ ಕೂಡ ಭಯಕ್ಕೆ ಒಳಗಾಗ್ತಿದ್ದಾರೆ. ಸೊ ಡಿವೈಎಸ್ಪಿ ಆಫೀಸು ಆನೇಕಲ್ಗೆ ಬಂದ್ರೆ ಎಲ್ರಿಗೂ ಉತ್ತಮ ಆಗುತ್ತೆ, ಮತ್ತೆ ಜನರ ಕಷ್ಟಗಳಿಗೂ ಕೂಡ ಅವರು ಸ್ಪಂದಿಸ್ತಾರೆ ಅಂತ ನನಗನ್ಸುತ್ತೆ. ಪಿ ಆಫೀಸರು ಆನೇಕಲ್ಲಿಗೆ ಬರೋದ್ರಿಂದ ಎಲ್ರಿಗೂ ಒಂದು ಭಯ ಇರುತ್ತೆ. ಸೊ ಏನಾದ್ರೂ ತಪ್ಪು ಮಾಡ್ಬೇಕು ಅಂತ ಅಂದಾಗ ಇಲ್ಲಿ ಡಿವೈಎಸ್ಪಿ ಅವರು ಅಂದ್ರೆ ಉತ್ತಮ ಅಧಿಕಾರಿಗಳು ಇದ್ದಾರೆ ಅನ್ನೋ ರೀತಿಲಿ ಅವರು ಕೂಡ ಒಂದು ಭಯ ಇರುತ್ತೆ ಜನರಲ್ಲಿ ಅನ್ನೋದು. ಗಡಿ ಭಾಗಗಳಲ್ಲಿ ಒಂದು ರಕ್ಷಣೆ ಸಿಕ್ಕದಂಗ ಆಗುತ್ತೆ ಅಂತ ನನ್ಗನ್ಸುತ್ತೆ. ಆನೇಕಲ್ಲಿಗೆ ಗಡಿ ಭಾಗ ಹತ್ರದಲ್ಲಿದೆ ತಮಿಳ್ನಾಡು. ಸೊ ಇಲ್ಲಿ ಕಳ್ತನಗಳು ಜಾಸ್ತಿ ಆಗ್ತಾ ಇದಾವೆ. ಸೊ ಆನೇಕಲ್ಲಿಗೆ ಬಂದ್ರೆ ಗಡಿ ಭಾಗದಲ್ಲಿ ಒಂದ್ ಸ್ವಲ್ಪ ರಕ್ಷಣೆ ಸಿಗುತ್ತೆ ಅಂತ ಅನ್ಸುತ್ತೆ. ಶಶಿ ಜನಧನಿ. ಏನು ಈ ದಿನ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಹೆಬ್ಬಗೋಡಿಯಲ್ಲಿ ಇರ್ತಕ್ಕಂಥ ಡಿಒಎಸ್ಪಿ ಆಫೀಸು ತೆರವುಗೊಳಿಸುವ ಬಗ್ಗೆ ನಾವು ಈ ದಿನ ಪತ್ರಿಕೆಗಳಲ್ಲಿ ಓದಿರ್ತೀವಿ. ಅದು ತದನಂತರ ಏನಾಗ್ತದೆ, ಈಗ ಅತ್ತಿಬೆಲ್ಲಿ, ಸೂರ್ಯ ಸಿಟಿ ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಅದನ್ನ ವರ್ಗಾವಣೆ ಮಾಡಬೇಕು ಅಂತೇಳಿ ಜನಸಾಮಾನ್ಯರು ಮಾತಾಡೋದು ನಮ್ಗೆ ಕಿವಿಗೆ ಬಿದ್ದಿದೆ. ಆನೇಕಲ್ನ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಏನು ಹೆಡ್ ಕ್ವಾರ್ಟರ್ ಏನಿದೆ ಅಲ್ಲಿ ಈ ಡಿಒಎಸ್ಪಿ ಕಾರ್ಯಾಲಯ ಬಂದ್ರೆ ಉತ್ತಮ ಅಂತೇಳಿ ನಮ್ಗಾದ್ರೂ ಅನಿಸ್ತದೆ. ಸುಮಾರು ನೀವು ನೋಡ್ತಾ ಇರ್ಬೋದು, ಸಾವಿರಾರು ಜನಗಳಿಗೆ ಸಾವು ನೋವುಗಳು, ಕೊಲೆ ದರೋಡೆಗಳು ಇದೆಲ್ಲ ನಾವು ನೋಡ್ಕೊಳ್ತಾ ಬಂದಿದ್ದೇವೆ. ಈ ಆನೇಕಲ್ ತಾಲೂಕಿನಲ್ಲಿ ಈಗ ಡಿಒಎಸ್ಪಿ ಆಫೀಸ್ ಬಂದ್ರೆ ಎಲ್ಲರಿಗೂ ಭಯ, ಎಲ್ಲ ಮುಂಜಾಗ್ರತೆ ಇರ್ತದೆ ಅಂತೇಳಿ ಈ ಆನೇಕಲ್ ತಾಲೂಕಿಗೆ ಡಿಒಎಸ್ಪಿ ಆಫೀಸ್ ಬಂದ್ರೆ ಉತ್ತಮ ಅಂತೇಳಿ ನಾವಾದ್ರೂ ಬಯಸ್ತೀವಿ. ಆನೇಕಲ್ ಪಟ್ಟಣಕ್ಕೆ ಕಾರಣ ಏನು ಸರ್, ಬಂದ್ರೆ ಎಷ್ಟು ಸೇಫ್ ಆಗಿರ್ತೇನೆ ಅಂತ ಈಗ ಎಲ್ಲಾ ಕಾರ್ಯಾಲಯಗಳು ಆನೇಕಲ್ಲೇ ಸಿಗೋದ್ರಿಂದ ಇಲ್ಲಿಂದ ಬೇರೆ ಕಡೆ ಹೋಗೋದು ತೊಂದರೆ ಇಲ್ಲಿಗೆ ಸಿಗ್ತದೆ. ಯಾಕಂದ್ರೆ ಒಬ್ಬ SP DOSP ಇಲ್ಲಿಯೇ ನಮ್ಗೆ ಕೈಗೆ ಮುಟ್ಟುವ ಸಮಯದಲ್ಲಿ ಸಿಗ್ತಾರೆ. ಆಗ ನಮ್ಗೆ ಎಲ್ಲರಿಗೂ ಭಯ ಇರ್ತದೆ ಅನ್ನೋದು ನಮ್ಮನ್ನ ನಿಲುವು. SP ಪ್ರಶ್ನೆ ಕೊಡ್ತಾರಂತ ನಿಮ್ಗೆ ಧೈರ್ಯ ಇದೆ? ಹೌದು, ಅದೇ ಕಾನೂನು ಸುರಕ್ಷಣೆ ಕೊಡ್ತಾರೆ ಅಂತೇಳಿ DOSP ಆಫೀಸಿಂದ 100% ನಮ್ಗೆ ಭರವಸೆ ಇದೆ. ಅದಕ್ಕೋಸ್ಕರ ಆನೇಕಲ್ಗೆ DOSP ಆಫೀಸ್ ಬಂದ್ರೆ ಉತ್ತಮ. ಅದಕ್ಕೋಸ್ಕರನೇ ನಮ್ಗೆ ಇದು ಯಾವುದೇ ಕಾರಣಕ್ಕೂ ಬೇರೆ ಕಡೆ ಹೋಗೋದು ಬೇಡ, ಆನೇಕಲ್ ಬರೋದೇ ಉತ್ತಮ ಅಂತೇಳಿ ನಮ್ಗ ಏನು ಆನೇಕಲ್ಗೆ DOSP ಆಫೀಸ್ ಬರುವುದೇ